Good afternoon, students. In the previous session, we had a discussion about the definition of operating system and what point of view system is going to be. One is user point, another one is system point. ಎರಡು ವ್ಯೂ ಒಳಗಡೆ ನೋಡ್ತೀವಿ ನಾವು ಆಪರೇಟಿಂಗ್ ಸಿಸ್ಟಮ್ ಅನ್ನ. ಒಂದು ಸಿಸ್ಟಮ್ ವ್ಯೂ ಆಗಿ ನೋಡ್ತೀವಿ, ಇನ್ನೊಂದು ಯೂಸರ್ ವ್ಯೂ ಆಗಿ ನೋಡ್ತೀವಿ ಅಂತ ಹೇಳಿದ್ದೆ ನಾನು. ಒಂದು ಸಿಸ್ಟಮ್ ವ್ಯೂ ಆಗಿ ನೋಡ್ತೀವಿ, ಇನ್ನೊಂದು ಯೂಸರ್ ವ್ಯೂ ಆಗಿ ನೋಡ್ತೀವಿ ಅಂತ ಹೇಳಿದ್ದೆ. Here in this session we are going to discuss what the operating system is going to perform, what kind of a functions it is going to perform, what kind of a functions it is going to perform. This topic is related about functions of operating system. So we'll discuss functions first. Functions andre enri? Functions anta bandaga it is a work, one kind of a ಕೆಲಸ ಅಂತ ಹೇಳ್ಬೋದು. ಯಾವುದೇ ಒಂದು ಸಾಫ್ಟ್ವೇರ್ ಅನ್ನ ತಗೊಂಡಾಗ ಅದಕ್ಕೆ ಅದರದೇ ಆದ ಕೆಲಸಗಳಿರ್ತಾವ. ಇಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ವರ್ಕ್. ಅದಕ್ಕೆ ನಾವು ಕೆಲಸ ಅನ್ಲಿಕ್ಕೆ ಬರಂಗಿಲ್ಲ, ಫಂಕ್ಷನ್ ಅಂತ ಹೇಳ್ತೀವಿ. ನೀವು ಯಾವುದೇ ಬಾಡಿ ಆರ್ಗನ್ಸ್ ತಗೊಂಡಾಗ ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಫಂಕ್ಷನ್. ಐ ಇಸ್ ಮೇಡ್ ಫಾರ್ ಸೀಯಿಂಗ್ ಪರ್ಪಸ್, ಇಯರ್ ಇಸ್ ಮೇಡ್ ಫಾರ್ ಹಿಯರಿಂಗ್ ಪರ್ಪಸ್. ಅದೇ ರೀತಿನೇ ಒಂದಷ್ಟು ಸಾಫ್ಟ್ವೇರ್ಸ್ ಅನ್ನ ಡೆವಲಪ್ ಮಾಡಿದ್ದು ಒಂದಷ್ಟು ಫಂಕ್ಷನ್ಸ್ ಅನ್ನ ಮಾಡ್ಲಿ ಅಂತ. ಸೊ ಹಂಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದು ಒಂದಷ್ಟು ಕೆಲಸಗಳನ್ನ ಅದು ನಿಭಾಯಿಸಬೇಕು ಸಿಸ್ಟಮ್ ಒಳಗಡೆ ಅಂತ. ಇಟ್ ಶುಡ್ ಡೂ ಸಮ್ ಫಂಕ್ಷನ್ಸ್ ಇನ್ ಸಿಸ್ಟಮ್. ಸೊ ಫಸ್ಟ್ one we had a discussion, again once again I'm going to repeat it. Okay, we had a discussion already but I'm going to repeat it again. Okay, first one is process management. So ನಾನು ಹೇಳಿದೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ we had a discussion about a managing all the things. What is that operating system is going to manage in the process? Let me understand what is a process first. Process ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ನಿಮ್ಗೆಲ್ಲರಿಗೂ process ಅಂದ್ರೆ ಒಂದೇ ಲೈನ್ ಒಳಗೆ ಡೆಫಿನಿಷನ್ ಸಿಗ್ತೈತಿ. A program in execution is called as a process. ಸಿಂಪಲ್, ನೆನಪಿಟ್ಕೋರಿ. ವಾಟ್ ಈಸ್ ಅ ಪ್ರೊಸೆಸ್ ಅಂತ ಕೇಳಿದ್ರು ಅಂತಂದ್ರ ಎಕ್ಸಾಮಿನೇಷನ್ ಒಳಗಡೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನ. ವಾಟ್ ಈಸ್ ಅ ಪ್ರೊಸೆಸ್ ಅಂತ. If he asks what is a process, you need to write a program in execution or a program in execution is called as a process. ಯಾವ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಒಳಗಡೆ ಇರ್ತದ ಆ ಪ್ರೋಗ್ರಾಮಿಗೆ ನಾವು ಪ್ರೊಸೆಸ್ ಅಂತೀವಿ ಅಂತ ಹೇಳ್ತಾನ. ಏನದು ಎಕ್ಸಿಕ್ಯೂಷನ್ ಅಂದ್ರೆ ಏನರ್ಥ? ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಪ್ರೊಸೆಸ್ ಫಸ್ಟ್. ಡೆಫಿನಿಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಣಂತ. ಅ ಪರ್ಸನ್, ಯಾರೋ ಒಬ್ಬ ವ್ಯಕ್ತಿ, ಆರ್ ಅನ್ನೋ ವ್ಯಕ್ತಿ ಒಂದು ಪ್ರೋಗ್ರಾಮ್ ಅನ್ನ ಬರೆದ. ನಿಮ್ಗೆಲ್ಲರಿಗೂ ಗೊತ್ತು ಪ್ರೋಗ್ರಾಮ್ ಅಂದ್ರೆ ಗೊತ್ತ್ರಿ ನಿಮ್ಗೆಲ್ಲರಿಗೂ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಹಿ ರೋಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನೀವೆಲ್ಲರೂ ಬರೀತೀರಿ. ಕಂಪ್ಯೂಟರ್ ಒಳಗಡೆ ಪ್ರೋಗ್ರಾಮ್ ಅನ್ನ ಬರೆದ್ವಿ. ಬರೆದ ತಕ್ಷಣ ಏನ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಪ್ರೆಸ್ :WQ. am I right? You are going to press WQ, write and quit. ಅಂದ್ರೆ ಸೇವ್ ಮಾಡಿ ಹೊರಗೆ ಬಂದ್ಬಿಡು. ಎಡಿಟರ್ಗೆ ಹೇಳ್ತೀರಿ ನೀವೆಲ್ಲರೂ. ಇಫ್ ಯು ಆರ್ ಫೆಮಿಲಿಯರ್ ವಿತ್ ಲಿನಕ್ಸ್. Otherwise you are going to press, if you are using a Windows, you are going to press Ctrl+S, that is a saving. ಆ ಸೇವ್ ಮಾಡಿದ್ದು ಎಲ್ಲಿ ಇರ್ತದ? ಅದು ಮೆಮರಿ ಒಳಗೆ ಸ್ಟೋರ್ ಆಗ್ತದ. ಎಲ್ಲಿ ಹೋಗ್ತದ್ರಿ ಅದು? ಇಟ್ ಈಸ್ ಗೋಯಿಂಗ್ ಟು ಆನ್ ಮೆಮರಿ. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಪ್ರೊಸೀಜರ್. ನಿಮ್ಗೆಲ್ಲರಿಗೂ ಪ್ರೀವಿಯಸ್ ಹಿಂದ್ ಏನಾಗ್ತದೆ ಅಂತ ಗೊತ್ತಿದ್ದಿದ್ದಿಲ್ಲ, ಕೆಲಸ ಏನಾಗ್ತದೆ ಅಂತ ಗೊತ್ತಿದ್ದಿದ್ದಿಲ್ಲ. ಬಟ್ ನಾವೀಗ ಕಲೀಲಿಗತ್ತೀವಿ. ನಾ ಪ್ರೋಗ್ರಾಮ್ ಬರದೆ, ಆ ಪ್ರೋಗ್ರಾಮ್ ಅನ್ನ ಸೇವ್ ಮಾಡಿದೆ. ಹೆಂಗ? WQ ಅಂತ ಪ್ರೆಸ್ ಮಾಡಿದೆ. ಆಮೇಲೆ ಏನಾಗ್ತದು? ಈ ಪ್ರೋಗ್ರಾಮ್ ಮೆಮರಿ ಒಳಗೆ ಸೇವ್ ಆಯ್ತು. ಎಲ್ಲಿ? ಇಲ್ಲ ಒಂದ್ ಕಡೆ P1 ಅಂತ ಸೇವ್ ಆಯ್ತು. ಏನಂತ ಸೇವ್ ಆಯ್ತು? P1 ಅಂತ ಸೇವ್ ಆಯ್ತು ಅಂತ ಅನ್ಕೋರಿ. ಈಗ ನೆಕ್ಸ್ಟ್ ಕೆಲಸ ಏನು ಅಂತಂದ್ರ ಇಲ್ಲಿ ನೋಡ್ರಿ, ಪ್ರೋಗ್ರಾಮ್ ಬರೆಯೋದು ನಮ್ ಕೆಲಸ, ರೈಟ್ ಅಂಡ್ ಕ್ವಿಟ್ ಅಂತ ಮಾಡೋದು ನಮ್ ಕೆಲಸ. ಈ ಪ್ರೋಗ್ರಾಮ್ ಅನ್ನ ಮೆಮರಿ ಒಳಗೆ ಸ್ಟೋರ್ ಮಾಡೋದು ಯಾರ ಕೆಲಸ? ಈ ಪ್ರೋಗ್ರಾಮ್ ಅನ್ನ ಪ್ರೊಸೆಸ್ ಆಗಿ ಕ್ರಿಯೇಟ್ ಮಾಡೋದು ಯಾರ ಕೆಲಸ? ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್.
ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಈಗ ಯೂಸರ್ ಪಾಯಿಂಟ್ ಆಫ್ ವ್ಯೂ ನೋಡಾಕತ್ತೀವಿ ನಾವು. ಈಗ ನಾವೇನ್ ಮಾಡಾಕತ್ತೀವಿ ಅಂದ್ರೆ ಯೂಸರ್ ಪಾಯಿಂಟ್ ಆಫ್ ವ್ಯೂ ನೋಡಾಕತ್ತೀವಿ. ಯೂಸರ್ ಪ್ರೋಗ್ರಾಮ್ ಬರದ, ಯೂಸರ್ಗೆ ಏನ್ ಹೆಲ್ಪ್ ಮಾಡಾಕತ್ತದ OS, ಈ ಪ್ರೋಗ್ರಾಮ್ ಅನ್ನ ಮೆಮರಿ ಒಳಗೆ ಸ್ಟೋರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ. ಹ್ಯಾವ್ ಯು ಕ್ಲಿಯರ್ ದಿಸ್ ಪಾಯಿಂಟ್? ಆರ್ ಯು ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ವಾಟ್ ಐ ಡಿಸ್ಕಷನ್? ಎಸ್. ಈಗ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ನೀವ್ ಯಾವ ಪ್ರೋಗ್ರಾಮ್ ಬರ್ದಿರಿ ಅಂತಂದ್ರೆ A+B ಆಗ್ಬೇಕು ನನಗೆ. ಇಟ್ ಶುಡ್ ಬಿ ಸ್ಟೋರ್ಡ್ ಆನ್ C. ನಾವು ಪ್ರೋಗ್ರಾಮ್ ಅನ್ನ ಯಾವಾಗ್ಲೂ ಲೆಫ್ಟ್ ಟು ರೈಟ್ ಮಾಡ್ತೀವಿ, ನೆನ್ಪಿರ್ಲಿ. A+B ಮಾಡಿದ ರಿಸಲ್ಟ್ ಯಾರೋ ಸ್ಟೋರ್ ಆಗ್ಬೇಕಂತ ಬರ್ದಿರಿ, C ಒಳಗೆ ಸ್ಟೋರ್ ಆಗ್ಬೇಕು ಅನ್ನೋದು ಪ್ರೋಗ್ರಾಮ್ ಅನ್ನ ಬರ್ದಿರಿ. ಅ ಪ್ರೋಗ್ರಾಮ್ when loaded onto the memory, ಇಲ್ಲಿ ಪ್ರೋಗ್ರಾಮ್ ಅಂತ ಕರೆಯಾಕತ್ತಿದ್ವಿ. ಇದನ್ನ ಯಾವಾಗ OS ಒಯ್ದು ಮೆಮರಿ ಒಳಗೆ ಹಾಕ್ತು, ಇದಕ್ ನಾವು ಪ್ರೊಸೆಸ್ ಅಂತ ಕರಿತೀವಪ್ಪಿ. ಇದಕ್ಕೆ ಏನಂತ ಕರಿತೀವಿ? ಪ್ರೊಸೆಸ್ ಅಂತ ಕರಿತೀವಿ. when a program is loaded on the memory, the program is called as a process. ಅದನ್ನ ನಾವು ಪ್ರೋಗ್ರಾಮ್ ಅನ್ನಕ್ ಬರಂಗಿಲ್ಲ, ಅವಾಗ ಪ್ರೊಸೆಸ್ ಅಂತ ಕರಿತೀವಿ. that is a program in execution. A program in execution is called as a process. ಆಮೇಲೆ ಏನಾಗ್ತದೆ? OS ಯೂಸರ್ ಸೈಡ್ ದಿಂತ್ರ ನೋಡಿದ್ವಿ. ಈಗ ಸಿಸ್ಟಮ್ ಸೈಡ್ ದಿಂತ್ರ ನೋಡೋಣ ಅಂತ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಯೂಸರ್ ಸೈಡ್ ಏನಾಗತ್ತಿತ್ತು ಅಂದ್ರ ಆರ್ ಅನ್ನೋ ವ್ಯಕ್ತಿ ಪ್ರೋಗ್ರಾಮ್ ಅನ್ನ ಬರದ, ಆ ಪ್ರೋಗ್ರಾಮ್ ಅನ್ನ ಸೇವ್ ಮಾಡ್ಲಿಕ್ಕೆ WQ ಅಂದ. ಈ WQ ಇನ್ಸ್ಟ್ರಕ್ಷನ್ಸ್ ಅನ್ನ ತಗೊಳ್ಳೋರು ಯಾರು? ತಗೊಂಡು ಮಷೀನಿಗೆ ಹೇಳೋರು ಯಾರು? ನೋಡಪ್ಪ ಯೂಸರ್ ಸೇವ್ ಮಾಡಾಕತ್ತಾನ, ಇದನ್ನ ಇಲ್ಲಿ ಸೇವ್ ಮಾಡು ಅಂತ ಹೇಳೋರು ಯಾರು? ದಟ್ ಈಸ್ OS. ಯೂಸರ್ ಕಡೆ ಹತ್ರ ಕೆಲಸ ಮಾಡಾಕತ್ತೇವ. ಈಗ ಏನಾಗ್ತದ ಅಂತಂದ್ರ ಯೂಸರ್ ಕಡೆ ಅಂತ ಬಿಡ್ರಿ, ನೀವು ಸಿಸ್ಟಮ್ ಕಡೆ ಬರ್ತೀನಿ ನಾ. A+B ಆಗ್ಬೇಕು ಅಂದ್ರ ನನ್ಗೊಬ್ರು ಯಾರೋ ಹೆಲ್ಪ್ ಮಾಡ್ತಾರ್ರಿ. A+B ಆಗ್ಬೇಕು ಅಂದ್ರ ಅರ್ಥಮೆಟಿಕ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋರು ಯಾರು ಅದಾರ? ನಮ್ಗೆ ಎಲ್ಲಾ ಆಪರೇಷನ್ಸ್ ಎಲ್ಲಿ ಪರ್ಫಾರ್ಮ್ ಆಗ್ತಾವ? ನಾವ್ ಏನೇ ಗೇಮ್ ಆಡಕತ್ತೀವಿ ಅಂದ್ರೂ, ಅಥವಾ ನಾವು ಸಾಂಗ್ ಕೇಳಾಕತ್ತೀವಿ, ಗೇಮ್ ಆಡ್ಲಿಕ್ಕತ್ತೀವಿ, ಸಾಂಗ್ ಕೇಳಲಿಕ್ಕತ್ತೀವಿ, ಇವೆಲ್ಲೋ ಕೆಲಸ ನಡ್ದಾವಲ್ಲ. ಈ ಎಲ್ಲ ಕೆಲಸ ಎಲ್ಲಿ ನಡೀತಾವ? ಕಂಪ್ಯೂಟರ್ ಒಳಗೆ ಎಲ್ಲಿ ನಡೀತಾವ? ಅಲ್ಲಿ ಒಂದು ಇಂಪಾರ್ಟೆಂಟ್ ಮಷೀನ್ ಅಥವಾ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅದ. ಆ ಪಾರ್ಟಿಗೆ ನಾವೇನಂತ ಕರಿತೀವಿ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ನೀವೆಲ್ಲರೂ ಅನ್ಕೊಂಡಿದ್ರಿ ಆ ಕ್ಯಾಬಿನ್ ಏನ್ ಕಾಣ್ತದೋ, ಒಂದು ಕ್ಯಾಬಿನ್ ಕಾಣ್ತದ ನಿಮ್ಗ, ಅದಕ್ಕೆ CPU ಅಂತ ಕರಿತೀರಿ ನೀವು. ಹೌದಾ? ನಿಮ್ ಮನೆಯೊಳಗೆ PC ಇತ್ತು ಅಂದ್ರೆ ಒಂದು CPU ತಗೊಂಬಾ ಅಂತ ಹೇಳ್ತೀರಿ. CPU ತಗೊಂಬಾ ಅನ್ನ ನೀವೇನ್ ಮಾಡ್ತೀರಿ? ದೊಡ್ಡದೊಂದು ಬಾಕ್ಸ್ ಇರ್ತತಿ, ಆ ಬಾಕ್ಸ್ ಅನ್ನ ಎತ್ಕೊಂಡ್ ಬರ್ತೀರಿ. am I right? ಇಟ್ ಇಸ್ ಆಕ್ಚುಲಿ ಕೇಸ್ ಅಂತಾರ. ಅದಕ್ಕ ಕೇಸ್ ಅಂತಾರ. ಅದ್ರ ಒಳಗಡೆ ಒಂದು ಚಿಪ್ ಇರ್ತತಿ, ಆ ಚಿಪ್ಪಿಗೆ CPU ಅಂತಾರ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರ. ನಮ್ದು ಯಾವುದೇ ಆಪರೇಷನ್ಸ್ ಆಗ್ಬೇಕಾದ್ರೂ, ಯಾವುದೇ ಟಾಸ್ಕ್ ಆಗ್ಬೇಕಾದ್ರೂ, ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ನಾವೆಲ್ಲಿ ಹೋಗ್ಬೇಕು ಅಂತಂದ್ರ CPU ಹೋಗ್ಬೇಕು. ಇಲ್ಲಿ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. P1 ಬಂದದ, ಇಲ್ಲಿ P1 ಅದಾನ ಮೆಮರಿ ಒಳಗಡೆ. ಈ P1 ಅದ ಕೆಲಸ ಏನದ? ಈಗ ನನಗ A+B = C ಮಾಡ್ಕೊಡ್ಬೇಕು. ನನಗೆ A+B = C ಮಾಡ್ಕೊಡ್ಬೇಕು. ಅದು ಅದನ್ನ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು ಅಂದ್ರ ಈ ಪ್ರೊಸೆಸ್ ಎಲ್ಲಿ ಹೋಗ್ಬೇಕು? CPU ಒಳಗೆ ಹೋಗ್ಬೇಕು. ದಟ್ ಈಸ್ ಪ್ರೊಸೆಸರ್ ಒಳಗಡೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಪ್ರೊಸೆಸರಿಗೆ ಹೋಗ್ಬೇಕು. The one chip who is going to maintain the processes or doing the processes, ಅದ್ರ ಕೆಲಸಗಳನ್ನ ಮಾಡಿ ಕೊಡ್ತಕ್ಕಂತ ಒಂದು ಚಿಪ್ಪಿಗೆ ನಾವು ಪ್ರೊಸೆಸರ್ ಅಂತ ಕರಿತೀವಿ ಅಂತ ನೆನ್ಪಿಟ್ಕೋರಿ. ಪ್ರೊಸೆಸರ್ ಈಸ್ ಹ್ಯಾವಿಂಗ್ ಅ ಡಿಫರೆಂಟ್ ಮೀನಿಂಗ್, ಬಟ್ ನೀವು ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಪ್ರೊಸೆಸರ್ ರನ್ ಆಗ್ಬೇಕು ಅಂದ್ರೆ ನನ್ಗೊಂದು ರೂಮ್ ಬೇಕು, ಆ ರೂಮಿಗೆ ನಾನು ಏನಂತ ಕರಿತೀನಿ? ಪ್ರೊಸೆಸರ್ ಅಂತ ಕರಿತೀನಿ ಅಂತ ನೆನ್ಪಿಟ್ಕೋರಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಟು ರನ್ ದಿಸ್ ಪ್ರೊಸೆಸ್ ವಿ ರಿಕ್ವೈರ್ಡ್ ಸಮ್ ಚಿಪ್, ದಟ್ ಈಸ್ ಅ ಪ್ರೊಸೆಸರ್. ಈಗ ನೋಡ್ರಿ, ಎಲ್ಲದ ಇದು? ಎಲ್ಲದ ರೀ? ಇಟ್ ಈಸ್ ಇನ್ ದ ಮೆಮರಿ. ಇಟ್ ಈಸ್ ಇನ್ ದ ಮೆಮರಿ. ಈ ಮೆಮರಿಯಿಂದ ನಿಮಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿಗೆ ಹೋಗು ಅಂತ ಹೇಳ್ಬೇಕು. ಇದಕ್ಕೆ ಹೇಳ್ಬೇಕು, ನೋಡಪ್ಪ ಈಗ ನಿನಗ P1 ಬರಾಕತ್ತೈತಿ, ಅದ್ರ ಕೆಲಸ ಏನದಂದ್ರೆ A+B ಮಾಡ್ಬೇಕು. ನೀನು ನಾ ವೇಟ್ ಮಾಡ್ತಿರ್ತೀನಿ, ಅದ್ರದ್ದು ಇಮಿಡಿಯೇಟ್ ಆಗೋಣ ನನ್ಗೆ ರಿಟರ್ನ್ ಮಾಡು ಅಂತ ಹೇಳ್ಬೇಕು. ಯಾರು ಹೇಳ್ತಾರ ಇದನ್ನ? ಯೂಸರ್ ಕಡೆ ಅಂತ ಯಾರೋ ಹೇಳ್ಯಾರ. ಈಗ ಸಿಸ್ಟಮ್ ಕಡೆ ಅಂತ ಈ P1 ಅನ್ನ ಇಲ್ಲಿ ಕಳಿಸ್ಬೇಕು. ಯಾರು ಕಳಿಸ್ತಾರ ಅದನ್ನ? ಅಗೇನ್ ಇಟ್ ಈಸ್ ವರ್ಕ್ ಆಫ್ OS. ಇಟ್ ಈಸ್ ವರ್ಕ್ ಆಫ್ OS. ಇಲ್ಲಿ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. am I right? ಪ್ರೋಗ್ರಾಮ್ ಬರ್ದು ಅದನ್ನ ಸೇವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುದು OS.
ಇಲ್ಲಿ ಸಿಸ್ಟಮ್ ಕಡೆ ಅಂತ ಸಿಸ್ಟಮಿಗೆ ಹೆಲ್ಪ್ ಮಾಡಾಕತ್ತದ. ಏನು ಇಲ್ಲಿ P1 ತಗೊಂಡೋಗಿ CPU ಕೊಡ್ತದ, ಅಲ್ಲಿದಿಂತ್ರ ಔಟ್ಪುಟ್ ತಗೋತದ. ಔಟ್ಪುಟ್ ತಗೊಂಡು ಮತ್ತೆ ಮೆಮರಿ ಒಳಗೆ ಸ್ಟೋರ್ ಮಾಡಿ ಅದನ್ನ ಮಾನಿಟರ್ ಒಳಗೆ ಡಿಸ್ಪ್ಲೇ ಮಾಡ್ತದ. ಇಷ್ಟು ಕೆಲಸಗಳನ್ನ ಮಾಡ್ತದ. ಇಲ್ಲಿ ಏನ್ ಮ್ಯಾನೇಜ್ ಮಾಡಾಕತ್ತಿತ್ತದು ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಇವ ಬರ್ದಂತ ಪ್ರೋಗ್ರಾಮ್ ಇಟ್ ಸೆಲ್ಫ್ ಇಸ್ ಅ ಪ್ರೋಸೆಸ್. ಆ ಪ್ರೊಸೆಸ್ ಅನ್ನ ಇವನ್ ಕಡೆ ಅಂತ ತಗೋತದ, ಮೆಮರಿ ಒಳಗೆ ಹಾಕ್ತದ. ಅದೇ ಪ್ರೊಸೆಸ್ ಅನ್ನ ಒಯ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಒಳಗೆ ಹಾಕ್ತದ. ಆ ಪ್ರೊಸೆಸ್ ಏನ್ ಕೊಟ್ಟಿರ್ತದ ರಿಸಲ್ಟ್ ಅನ್ನ ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ. ಓವರ್ ಆಲ್ ಪ್ರೊಸೆಸ್ ಮೂವ್ಮೆಂಟ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ಲಿಕ್ಕತ್ತಾರ? ಈ ಪ್ರೊಸೆಸ್ಸಿಗೆ ನೀ ಇದೇ ಜಾಗದಾಗ ಕೂಡು ಅಂತ ಯಾರು ಹೇಳಿಕತ್ತಾರ? ಈ ಜಾಗ ಖಾಲಿ ಅದ, ಈ ಮೆಮರಿ ಒಳಗೆ ಈ ಸ್ಪೇಸ್ ಖಾಲಿ ಅದ, ಯು ಹ್ಯಾವ್ ಟು ಸಿಟ್ ಹಿಯರ್ ಅಂತ ಯಾರು ಹೇಳಿಕತ್ತಾರ? ದಿಸ್ ಆಲ್ ಡಿಪೆಂಡ್ ಆನ್ OS. That's why the whole process is managed by operating system. That is what a process management. Very interesting chapter is there. Idu ಒಂದು ಚಾಪ್ಟರ್ ಅದ ನಿಮಗೆ. Okay, now you have got about a process management. ನಾ ಏನ್ ಹೇಳಿನೋ ಗೊತ್ತಾಗಿದೆ ನಿಮ್ಗೆ ಎಲ್ಲರಿಗೂ? ರೈಸ್ ಯುವರ್ ಹ್ಯಾಂಡ್. What I had a discussion. Okay, all are clear with the concept. Very good. Once again, I'm going to repeat the same thing. Don't get bored because it is important for 2 marks and 5 marks. Nenpitkonbidri. A person is going to write a program. When that program need to be loaded on the memory, ಅದನ್ನ ಮೆಮರಿ ಕಳಿಸ್ಬೇಕು ಅಂದಾಗ you are going to press something. Control S press ಮಾಡ್ತೀರಿ ಅಥವಾ WQ ಅನ್ನ press ಮಾಡ್ತೀರಿ. That is instruction for OS to take that one to the memory. It is saved in the memory with the help of OS. Is the user side. Am I right? OS is helping for user. Now the memory, the program, when it goes to the memory, that program is called as a process, not a program. When a program is loaded onto the memory, that is called as a process. It is not called as a program. Now come to this side. I am side of a system now. I am OS. What I am going to do? Yes, P1 is waiting for its execution. What it need to perform? A plus B it need to perform. If you want to process A plus B, where should I send the P1? ಎಲ್ಲಿ ಕಳಿಸ್ಬೇಕು ನಾನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಯಾರನ್ನ ಕಳಿಸ್ಲಿಕ್ಕೆ ನಾನು? P1 ನ ಒಯ್ಕೊಟ್ಟೆ. ಇದಕ್ಕೆ ಹೇಳ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್ ಇಟ್. ಸಿ A plus B should be needed by the user. Who is taking this one? P1 ಅನ್ನ ಯಾರು ತಗೊಂಡು ಹೊಂಟಾರ ಪ್ರೊಸೆಸರಿಗೆ? Me in the sense operating system. What I am managing? Process I am managing. Process I am managing. Am I right? Have you clear? Clear with the concept? Okay. Can I wrap it? This is what a process management. Process management. ಇನ್ನೊಂದದರಿ process management ಮುಗ್ದಿಲ್ಲ ಏನ, ಇನ್ನೊಂದು ಪಾಯಿಂಟ್ ಅದ, very interesting point. A person is going to write a program. Lakshya, a person is going to write a program. The same person is also hearing a song. Here A plus B ಅಂತ ಒಂದು ಪ್ರೋಗ್ರಾಮ್ ಅನ್ನ ಬರೆದೆ. The same person, he also listening the music. There are 2 programs now. ಈ ವ್ಯಕ್ತಿ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಬೇಕನ್ಲಿಗತ್ತಾನ, ಮ್ಯೂಸಿಕ್ ಅನ್ನು ಕೇಳ್ಬೇಕನ್ಲಿಗತ್ತಾನ. ಎಷ್ಟು ಪ್ರೋಗ್ರಾಮ್ಸ್ ಅದಾವಲ್ಲೇ? 2 ಪ್ರೋಗ್ರಾಮ್ಸ್ ಅದಾವ. am I right? ನನ್ನ ಆಪರೇಟಿಂಗ್ ಸಿಸ್ಟಮ್ ನಿಂತಿಲ್ಲ. Whether it is visible? Whether it is visible? Raise your hand. Okay. Down your hands now. A single person want to listen a music. A single person want to write a program. A plus B perform ಮಾಡ್ತಕ್ಕಂಥ ಪ್ರೋಗ್ರಾಮ್. ಇದು ಪ್ರೋಗ್ರಾಮ್ 1, ಇದು ಪ್ರೋಗ್ರಾಮ್ 2.
ಆರ್ ಟಾಸ್ಕ್ 1 ಅಂತ ಕರಿಬಹುದು ನೀವು. ಈಗ ನೋಡ್ರಿ ನನ್ನ ಹತ್ರ ಎಷ್ಟು ಪ್ರೋಗ್ರಾಮ್ಸ್ ಜನರೇಟ್ ಆದವು? 2 ಪ್ರೋಗ್ರಾಮ್ಸ್ ಜನರೇಟ್ ಆದವು. ಒಂದು ಮ್ಯೂಸಿಕ್, ಇನ್ನೊಂದು A+P. ಈಗ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅದ, ನಾನೇ ಆಪರೇಟಿಂಗ್ ಸಿಸ್ಟಮ್ ಅದೀನಿ. myself operating system, I am operating system. What is my work according to the user? ಈಗ ನೋಡ್ರಿ, I am the operating system, here is a person, he want to listen to music and also A+B perform ಆಗಬೇಕು. I am the operating system. Here a memory is there. ಇಲ್ಲೊಂದು memory ಅದ ನನಗ. What is it? Memory. ಒಂದು memory ಅದ. So this music and this A+B is taken by operating system. User ಕಡೆಂತ್ರ ತಗೋತದ. ತಗೊಂಡು ಏನ್ ಮಾಡ್ತದ್ರಿ? It is going to load. ಇಲ್ಲಿ ಲಕ್ಷ ಕೊಡ್ರಿ, ಲೋಡ್ ಮಾಡ್ಬೇಕಾದ್ರ ಇಲ್ಲಿ ಯಾರೋ ಪ್ರೆಸೆಂಟ್ ಅದಾರ, P4 or P3. ಆಲ್ರೆಡಿ ಇಬ್ರು ಪ್ರೆಸೆಂಟ್ ಅದಾರ. ಎಷ್ಟು ಖಾಲಿ ಅದಾವ ನಮ್ ಸ್ಪೇಸ್? 2 ಸ್ಪೇಸ್ ಖಾಲಿ ಅದಾವ. am I right? ಏನ್ ಮಾಡ್ಲಿಕ್ಕತ್ತಂದ್ರ ಈ ಎರಡನ್ನ ತಗೊಂಡು ಎಲ್ಲೆಲ್ಲಿ ಸ್ಪೇಸ್ ಖಾಲಿ ಅದಾವ? ಇಲ್ಲಿ P1 ಕೂಡಿಸ್ತು, ಇಲ್ಲೇ P2 ಕೂಡಿಸ್ತು, ಇಲ್ಲಿ P3 ಅದ ಆಲ್ರೆಡಿ, ಇಲ್ಲಿ P4 ಅದ. ದ ಮೆಮರಿ ಈಸ್ ಫುಲ್. ನಾವು ದ ಮೆಮರಿ ಈಸ್ ಫುಲ್. ಯೂಸರ್ ಕಡೆಂತ್ರ ಒಯ್ದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಸ್ಟೋರ್ ಮಾಡ್ತು. ಇಲ್ಲೇನ್ ಮಾಡ್ತು? ಸ್ಟೋರ್ ಮಾಡ್ತು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಯಾರೋ ವೇಟ್ ಮಾಡ್ತಿರ್ತಾರ, CPU ವೇಟ್ ಮಾಡ್ತಿರ್ತದ. ಆಗಳ ಒಂದೇ ಪ್ರೊಸೆಸ್ ಇತ್ತು, ಈಗ 2 ಪ್ರೊಸೆಸ್ ಅದಾವ. ತಗೊಂಡ್ವಿ, ಅದನ್ನ ಲೋಡ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು ಅಂದ್ರ ಇಟ್ ಶುಡ್ ಸೆಂಡ್ ದ ಪ್ರೊಸೆಸ್. ಈಗ ನಾ ಏನ್ ಮಾಡ್ತೀನಿ ಅಂತಂದ್ರ, ನಾನು ಆಪರೇಟಿಂಗ್ ಸಿಸ್ಟಮ್ ಓಕೆ, ಐ ಆಮ್ ದ ಆಪರೇಟಿಂಗ್ ಸಿಸ್ಟಮ್. ನಾವು ಐ ಆಮ್ ಗೋಯಿಂಗ್ ಟು ಲುಕ್ ಆನ್ ದ ಮೆಮರಿ. ನಾ ಏನ್ ಮಾಡ್ತೀನಿ ಅಂತಂದ್ರ ಮೆಮರಿಯನ್ನ ಲುಕ್ ಮಾಡ್ತೀನಿ, ನೋಡ್ತೀನಿ. ಐ ಆಮ್ ಗೋಯಿಂಗ್ ಟು ಲುಕ್ ಆನ್ ದ ಮೆಮರಿ. ದೇರ್ ಆರ್ 4 processes. Which one should I load first? Question arises. ನಿಮ್ ಕಂಪಲ್ಸರಿ ಕ್ವಶನ್ ಬಂದೇ ಬರ್ತದ. ಸರ್ P1, P2, P3, P4 4 ಪ್ರೊಸೆಸ್ ಅದಾವ್ರಿ, ಅದ್ರಾಗ ಯಾವ್ದು ನಾವು ಫಸ್ಟ್ ಕಳಿಸ್ಬೇಕ್ರಿ ಸರ್? ಯಾವ್ದು ನಾವು ಫಸ್ಟ್ ಕಳಿಸ್ಬೇಕು ಅಂತ ಬಂದ